ನಮಸ್ಕಾರ. ಆಡಳಿತ ಪಕ್ಷದ ಈ ನಡೆಯ ಮರ್ಮವೇನು? ಪ್ರತಿಪಕ್ಷ ಕೊಟ್ಟ ಕೌಂಟರ್ ಅರ್ಥವೇನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿ ನಡೆದದ್ದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ ಇದು ರಾಜಕೀಯ ಎಳೆಯಾಗಿ. ನಾನು ಸ್ಮಿತಾ ರಂಗನಾಥ್. ಮತ್ತೊಮ್ಮೆ ಗ್ರೇಟರ್ ಬೆಂಗಳೂರು ಅಥಾರಿಟಿ GBA ಚುನಾವಣೆ ಮುಂದೂಡಿಕೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಇದೇ ಕಾರಣಕ್ಕೆ ಮತ್ತೆ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿರುವ ರಾಜ್ಯ ಸರ್ಕಾರ ಈ ವರ್ಷದ ಅಂತ್ಯ ಅಂದರೆ ಡಿಸೆಂಬರ್ 31ರವರೆಗೂ ಚುನಾವಣೆ ನಡೆಸೋಕೆ ಸಮಯದ ಅವಕಾಶ ಕೊಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ಬಳಿಯಲ್ಲಿ ಕೋರ್ಕೊಂಡಿದೆ. ಹಾಗಂತ GBA ಚುನಾವಣೆ ಮಾತ್ರ ಅಲ್ಲ, ಬರೋಬ್ಬರಿ 6412 ಪ್ರಜಾ ಸಂಸ್ಥೆಗಳಿಗೆ ಚುನಾವಣೆನೇ ಆಗಿಲ್ಲ. ಅಂದರೆ ಲೋಕಲ್ ಬಾಡಿ ಎಲೆಕ್ಷನ್, ಗ್ರಾಮ ಪಂಚಾಯತ್ನಿಂದ ಹಿಡಿದು ಮಹಾನಗರ ಪಾಲಿಕೆ ಚುನಾವಣೆವರೆಗೂ ಲೆಕ್ಕ ಹಾಕಿದ್ರೆ ಬರೋಬ್ಬರಿ 6412 ಪ್ರಜಾ ಸಂಸ್ಥೆಗಳಿಗೆ ಚುನಾವಣೆಯೇ ನಡೆದಿಲ್ಲ, ಅವಧಿ ಪೂರ್ಣವಾದ ಮೇಲೂ ಕೂಡ. ಮತ್ತೊಂದು ಕಡೆಯಲ್ಲಿ ಇದೇ ರೀತಿಯ ಚುನಾವಣೆ ಲೋಕಸಭೆಗೆ ಸಂಬಂಧಪಟ್ಟಂತೆಯೂ ಆಗತ್ತೆ, ವಿಧಾನಸಭೆಗೆ ಸಂಬಂಧಪಟ್ಟಂತೆಯೂ ಆಗತ್ತೆ, ರಾಜ್ಯಸಭೆಗೂ ಆಗತ್ತೆ. ಇತ್ತೀಚೆಗೆ ನಡೀತಲ್ಲ ವಿಧಾನ ಪರಿಷತ್ನ ಚುನಾವಣೆ, ಆ ಚುನಾವಣೆಗಳನ್ನ ಕೂಡ ನಾವು ಗಮನಿಸಿದ್ದೀವಿ. ಎಷ್ಟು ತರಾತುರಿಯಲ್ಲಿ ಬೇರೆ ಎಲ್ಲಾ ಕೆಲಸವನ್ನ ಬದಿಗಿಟ್ಟು ಈ ಚುನಾವಣೆಗಳಲ್ಲಿ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ಳಿಕ್ಕೆ ಎಲ್ಲಾ ರಾಜಕೀಯ ಪಕ್ಷಗಳು ಯಾವ ರೀತಿ ಹವಣಿಸುತ್ತೆ ಅಂತ ಹೇಳಿ ಈ ಎಲ್ಲಾ ಚುನಾವಣೆಗಳು ಅಂದ್ರೆ ಲೋಕಸಭೆಯಿಂದ ಹಿಡಿದ್ಬಿಟ್ಟು ವಿಧಾನ ಪರಿಷತ್ವರೆಗಿನ ಎಲ್ಲಾ ಚುನಾವಣೆಗಳು ಕೂಡ ಕಾಲಕ್ಕೆ ಸರಿಯಾಗಿ ನಡೆಯುತ್ತೆ. ಹೀಗಿರುವಾಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮಾತ್ರ ಯಾಕೆ ಸಮಯಕ್ಕೆ ತಕ್ಕಂತೆ ನಡೆಯೋದಿಲ್ಲ? ಅವಧಿ ಪೂರ್ಣ ಆದ ತಕ್ಷಣದಲ್ಲಿ ಚುನಾವಣೆ ನಡೆಯೋದಿಲ್ಲ ಯಾಕೆ? ಪ್ರತಿ ಬಾರಿ ಕೂಡ ಲೋಕಲ್ ಬಾಡಿ ಎಲೆಕ್ಷನ್ಗಳನ್ನ ವಿಳಂಬ ಮಾಡ್ತಲೇ ಹೋಗ್ತಾ ಇರುವ ಈ ರಾಜಕೀಯ ಪಕ್ಷಗಳ, ಕೇವಲ ಆಡಳಿತಾರೂಢ ಪಕ್ಷ ಅಂತ ಮಾತ್ರವಲ್ಲ, ಹಿಂದೆ ಆಡಳಿತಾರೂಢ ಪಕ್ಷವಾಗಿದ್ದ BJP ಈಗ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿದೆ. BJP ಅವಧಿಯಲ್ಲೂ ಕೂಡ ಆಗಿದ್ದೇನೆ. ಹೀಗಾಗಿ ಪಕ್ಷಾತೀತವಾಗಿ ಯಾಕೆ ಎಲ್ಲಾ ಪಕ್ಷಗಳಿಗೂ ಕೂಡ ಈ ಲೋಕಲ್ ಬಾಡಿ ಎಲೆಕ್ಷನ್ ಅಂದ ತಕ್ಷಣ ನಿರ್ಲಕ್ಷ್ಯ, ವಿಳಂಬ ಮಾಡುವ ತರಾತುರಿ? ಈ ಬಗ್ಗೆ ನೋಡೋಣ ಇವತ್ತಿನ ರಾಜಕೀಯ ಎಳೆಯಾಗಿ. GBA ಚುನಾವಣೆ ಮತ್ತೆ ಮುಂದೂಡಿಕೆ ಆಗುವ ಸಾಧ್ಯತೆಯ ಚರ್ಚೆ ಪುನಃ ಮುನ್ನೆಲೆಗೆ ಬಂದಿದೆ. ಇದಕ್ಕೆ ಕಾರಣ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹಾಕಿರುವಂತಹ ಅರ್ಜಿ. ಈ ಹಿಂದೆ ಅಂದ್ರೆ ಇದೇ 2026ರ ಮೇ 20ರಂದು ಸುಪ್ರೀಂ ಕೋರ್ಟ್ ಆಗಸ್ಟ್ 31ರೊಳಗಾಗಿ ಚುನಾವಣೆ ನಡೆಸುವಂತೆ ಆದೇಶವನ್ನು ಹೊರಡಿಸಿತ್ತು. ಆದ್ರೆ ಇಲ್ಲಿಯವರೆಗೂ ಸುಮ್ಮನಿದ್ದ ರಾಜ್ಯ ಸರ್ಕಾರ ಈಗ GBA ಚುನಾವಣೆಗೆ ಡಿಸೆಂಬರ್ 31ರವರೆಗೆ ಸಮಯದ ಅವಕಾಶವನ್ನು ಕೋರಿದೆ. SIR ಪ್ರಕ್ರಿಯೆ ನಡೆಯುತ್ತಿರುವಂತಹ ನೆಪವೊಡ್ಡಿರುವ ರಾಜ್ಯ ಸರ್ಕಾರದ ನಡೆಯಿಂದ ಮತ್ತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆ ಮತ್ತೊಮ್ಮೆ ಮುಂದೂಡಿಕೆ ಆಗುವ ಸಾಧ್ಯತೆ ಮುನ್ನೆಲೆಗೆ ಬಂದಿದೆ. ಈ ಹಿನ್ನೆಲೆ ರಾಜಕೀಯ ಪಕ್ಷಗಳ ವಾಕ್ಸಮರವು ಕೂಡ ಜೋರಾಗಿದೆ. ರಾಜ್ಯ ಸರ್ಕಾರಕ್ಕೆ ಚುನಾವಣೆ ಮಾಡುವ ಮನಸ್ಸೇ ಇಲ್ಲ, ಸೋಲಿನ ಭೀತಿಯಿಂದ GBA ಚುನಾವಣೆಯನ್ನ ರಾಜ್ಯ ಸರ್ಕಾರ ಮುಂದೂಡ್ತಾ ಇದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ವಿರೋಧ ಪಕ್ಷದ ನಾಯಕರು. ಅವ್ರು ಚುನಾವಣೆ ನಡೆಸೋದಕ್ಕೆ ಅವ್ರಿಗೆ ಹಂಚಿಕೆ ಇದೆ. ಈಗ ಡಿಸೆಂಬರ್ಗೆ ಅರ್ಜಿ ಹಾಕ್ತಾವ್ರೆ, ಗೊತ್ತಿದೆ ನನಗೆ. ಒಂದು ವಾರದಿಂದನೇ ಈ ವಿಷಯ ನಮ್ಮ ಮುಂದೆ ಬಂದಿದೆ. ಡಿಸೆಂಬರ್ವರೆಗೂ ಚುನಾವಣೆ ಬೇಡ ಅಂತೇಳಿ ಮುಂದಕ್ಕೆ ಹಾಕೊಂಡಿದೆ. ಯಾವಾಗ ಚುನಾವಣೆ ಮಾಡಬೇಕು, ಆಗಸ್ಟ್ ಎಂಡ್ ಅಂತ್ಯದೊಳಗೆ ಚುನಾವಣೆ ಮಾಡಬೇಕು ಅಂತೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದ್ರೂ ಸಹ ಈಗ SIR ನೆಪ ಮಾಡಿಕೊಂಡು ಮತ್ತೆ ಚುನಾವಣೆ ಮುಂದೂಡ್ತಾ ಇರ್ತಕ್ಕಂಥದ್ದು ದುರ್ದೈವ. ರಾಜ್ಯ ಸರ್ಕಾರ ಈ ಚುನಾವಣೆ GBA ಚುನಾವಣೆ ಆಗಲಿ, ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಚುನಾವಣೆ ಆಗಲಿ ನಡೆಸ್ತಕ್ಕಂಥ ಮಾನಸಿಕ ಸ್ಥಿತಿಯಲ್ಲಿ ಇವತ್ತಿಲ್ಲ. ರಾಜ್ಯ ಸರ್ಕಾರ ಇವತ್ತು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡ್ತಕ್ಕಂಥ ಮಾನಸಿಕ ಸ್ಥಿತಿಯಲ್ಲೂ ಕೂಡ ಇಲ್ಲ. ಈ ಮಧ್ಯದಲ್ಲಿ ಚುನಾವಣೆಗೆ ಹೋದ್ರೆ ನಾವು ಗೆಲ್ಲಲ್ಲ ಅನ್ನೋ ಕಾರಣಕ್ಕೆ SIR ಮುಂದಿಟ್ಕೊಂಡು ಈಗ ಚುನಾವಣೆಯನ್ನು ಮುಂದೂಡ್ರಿ ಅಂತೇಳಿ ಹೋಗಿದೆ. ಸುಪ್ರೀಂ ಕೋರ್ಟ್ ಮತ್ತೆ ವಾಪಸ್ ಬಂದು ನಮ್ಮನ್ನು ಸಮಯ ಕೇಳಬೇಡಿ ಅಂತೇಳಿ ಆದೇಶ ಕೊಟ್ಟಿದ್ರೂ ಕೂಡ ಮತ್ತೆ ಮರುಪರಿಶೀಲನಾ ಅರ್ಜಿಯನ್ನು ಸರ್ಕಾರ ಹಾಕಿದೆ ಅಂತೇಳಿ ನಾನು ಕೇಳ್ಪಟ್ಟಿದ್ದೇನೆ. ನನಗೆ ಅನಿಸ್ತಕ್ಕಂಥದ್ದು, ನೀವು SIRಗೆನೇ ಕೋಪರೇಟ್ ಮಾಡಿಲ್ಲ. ವಿರೋಧ ಪಕ್ಷಗಳ ಇಂತಹ ಸರಣಿ ಟೀಕೆಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಸೇರಿದಂತೆ ಆಡಳಿತ ನಾಯಕರು ಉತ್ತರವನ್ನು ನೀಡಿದ್ದಾರೆ. ಚುನಾವಣೆ ಮಾಡಲು ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಸಿದ್ಧವಾಗಿದೆ, ಆದರೆ SIR ಪ್ರಕ್ರಿಯೆಯಲ್ಲಿ ಮುಳುಗಿರುವಂತಹ ಆಯೋಗವೇ GBA ಎಲೆಕ್ಷನ್ ಮಾಡಲು ಸಿದ್ಧವಿಲ್ಲ ಅಂತ ಹೇಳಿದ್ದಾರೆ. ನೋಡಿ ಅವರು ಕೊಡಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ, ಲಾಸ್ಟ್ ನಿಮ್ಗೆ ಆಗಸ್ಟ್ ಅಂತ. ಬಟ್ ವಾಸ್ತವಾಂಶ ಸ್ವಲ್ಪ ಸಮಸ್ಯೆ ಇದೆ ಅವ್ರ ಅಧಿಕಾರಿಗಳದು. ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ, ನಾನು ಇದಕ್ಕೆ ಇಂಟರ್ಫಿಯರ್ ಆಗಲ್ಲ. ನಾವು ಸಿದ್ಧತೆ ಏನು ಮಾಡ್ಕೊಳ್ಬೇಕು, ಎಲೆಕ್ಷನ್ಗೆ ಸಿದ್ಧತೆಯನ್ನು ನಮ್ಮ ಪಕ್ಷಗಳಲ್ಲಿ ನಾವೆಲ್ಲ ಮಾಡ್ಕೊಳ್ಬೇಕು. ಸರ್ಕಾರಕ್ಕೆ ನಾವು ಚುನಾವಣೆ ಮಾಡಲಿಕ್ಕೋಸ್ಕರ ರೆಡಿಯಾಗಿ ಮ್ಯಾನಿಫೆಸ್ಟೋ ಎಲ್ಲ ಕಮಿಟಿಗಳೆಲ್ಲ ಮಾಡ್ಕೊಂಡಿದ್ದೀವಿ.
ತೊಂದರೆ ಏನಾಗಿದೆ ಅಂದರೆ SIR ಮಾಡೋಕ್ಕೆ ಅವ್ರಿಗೆ ಇನ್ನೂ ಸರ್ಕಾರಿ ಅಧಿಕಾರಿಗಳೇ ಸಿಗ್ತಾ ಇಲ್ಲ. ಅದರೆಲ್ಲ ತೊಡಗಿದೆ. ಹೋಮ್ ಗಾರ್ಡ್ಗಳೆಲ್ಲ ಹಾಕೊಂಡಿದ್ದಾರೆ. ಹೋಮ್ ಗಾರ್ಡ್ಗಳ ಕೈಯಲ್ಲಿ ಮಾಡೋಕ್ಕಾಗೋದಿಲ್ಲ. ಒಂದು ಅಂಗನವಾಡಿಗಳು ಅವ್ರು ಮಾಡಬೇಕು, ಟೀಚರ್ಗಳು ಮಾಡಬೇಕು, ಇಲ್ಲಾಂದರೆ ಕಾರ್ಪೊರೇಷನ್ ಆಫೀಸ್ಗಳಲ್ಲಿ ಕೆಲಸ ಮಾಡೋರು ಮಾಡಬೇಕು. ಆದ್ದರಿಂದ ಅಧಿಕಾರಿಗಳ ಕೊರತೆ ಇರೋದ್ರಿಂದ SIR ಮಾಡೋಕ್ಕಾಗ್ತಾ ಇಲ್ಲ. ಅದೇ ಸಂದರ್ಭದಲ್ಲಿ ಯಾಕಂದರೆ 29 ಜುಲೈವರೆಗೂ ಇವರು SIR ಮಾಡಬೇಕು. ಈಗ ಅವರು ನೀವು ಅಧಿಸೂಚನೆ ಹೊಡಿಸ್ಬೇಕಂದ್ರೆ ಈಗ ಜುಲೈ ತಿಂಗಳಲ್ಲೇ ಹೊರಡಿಸಬೇಕು. ಅವರಿಗೊಂದು ನ್ಯಾಯ, ಇವರಿಗೊಂದು ನ್ಯಾಯ. ಲೋಕಸಭೆ ವಿಧಾನಸಭೆ ಚುನಾವಣೆ ಆಗುತ್ತೆ ಸರಿಯಾದ ಕಾಲಕ್ಕೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಪದೇ ಪದೇ ಮುಂದೂಡಿಕೆ ಯಾಕೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯೇ ಮುಂದೂಡಿಕೆ ಆಗೋದು ಯಾಕೆ? ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಚುನಾವಣೆ ನಡೆದದ್ದು 2015ರಲ್ಲಿ. ಅದಾಗಿ ಈಗ 11 ವರ್ಷಗಳಾಯಿತು. 2020ರಿಂದ ಒಂದಲ್ಲ ಒಂದು ಕಾರಣ ನೀಡಿ ಚುನಾವಣೆ ಮುಂದೂಡುತ್ತಲೇ ಬರೆದಿದ್ದಾರೆ. ಚುನಾವಣೆ ಆಗಬೇಕಾದ ಅವಧಿ ಮೀರಿ 6 ವರ್ಷಗಳಾಯಿತು. ಇಷ್ಟು ವರ್ಷ ಯಾವ ಲೋಕಸಭೆಯ ಚುನಾವಣೆಯೂ ಕೂಡ ಮುಂದೂಡಿಕೆಯಾಗಿಲ್ಲ. ಯಾವ ವಿಧಾನಸಭಾ ಚುನಾವಣೆಯೂ ಕೂಡ ಇಷ್ಟು ಕಾಲ ಕುಂಟು ನೆಪಗಳ ಕಾರಣಕ್ಕೆ ಮುಂದೂಡಿಕೆಯಾಗಿಲ್ಲ. ಅಷ್ಟೇ ಅಲ್ಲ, ಯಾವ ರಾಜ್ಯಸಭೆ ವಿಧಾನ ಪರಿಷತ್ನ ಚುನಾವಣೆಯೂ ಕೂಡ 6 ವರ್ಷಗಳ ಕಾಲ ಮುಂದೂಡಿಕೆ ಆಗಿಲ್ಲ. ಆದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ವಿಷಯ ಅಂತ ಬಂದ್ರೆ ಇಡೀ ವ್ಯವಸ್ಥೆಯ ವೈಫಲ್ಯ. ನೋಡಿ, 2018ರಲ್ಲಿ ವಿಧಾನಸಭಾ ಚುನಾವಣೆ ನಡೆದಿತ್ತು. ಅದಾದ ನಂತರ ಸರಿಯಾಗಿ 2023ಕ್ಕೆ ಅಂದ್ರೆ 5 ವರ್ಷ ಪೂರ್ಣವಾದ ಕಾಲಕ್ಕೆ ಸರಿಯಾಗಿ ಮತ್ತೆ ವಿಧಾನಸಭಾ ಚುನಾವಣೆ ನಡೀತು. ಲೋಕಸಭಾ ಚುನಾವಣೆಯೂ ಹಾಗೆ ಆಯಿತು. ಇನ್ನು ರಾಜ್ಯಸಭೆ ವಿಧಾನ ಪರಿಷತ್ತಿನ ಚುನಾವಣೆಗಳ ಅವಧಿಗೆ ಸರಿಯಾಗಿ ಎಲೆಕ್ಷನ್ ಆಗೇ ಆಗುತ್ತೆ. ಆದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮುಂದೂಡಿಕೆ ಆಗೋದು ಯಾಕೆ? ರಾಜ್ಯ ವಿಧಾನಸಭೆ, ಲೋಕಸಭೆ ಚುನಾವಣೆಗಳು ಮುಂದೂಡಿಕೆ ಆಗದಿರುವಾಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮುಂದೂಡಿಕೆ ಆಗೋದು ಹೇಗೆ ಅಂದ್ರೆ ಇದಕ್ಕೆ ಉತ್ತರ ಬಹಳ ಸರಳ ಮತ್ತು ಸ್ಪಷ್ಟ. ಈಗಂತಲ್ಲ, ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ಇತಿಹಾಸವೇ ಹೀಗಿದೆ. ಇದು ಕೇವಲ ಬೆಂಗಳೂರಿನ ಸ್ಥಳೀಯ ಸಂಸ್ಥೆಗಳಿಗಷ್ಟೇ ಅಂತಲ್ಲ, ಬಹುತೇಕ ಸ್ಥಳೀಯ ಸಂಸ್ಥೆಗಳ ಕತೆ ಇದೇ ಆಗಿದೆ. ಆರು 6,412 ಸ್ಥಳೀಯ ಸಂಸ್ಥೆಗಳಿಗಿಲ್ಲ ಪ್ರಜಾಶಕ್ತಿ. ಬರೀ GB ಎಲೆಕ್ಷನ್ ಒಂದೇ ಅಲ್ಲ, ರಾಜ್ಯದ 31 ಜಿಲ್ಲಾ ಪಂಚಾಯಿತಿಗಳಿಗೆ ಚುನಾವಣೆ ನಡೆದಿಲ್ಲ. 239 ತಾಲೂಕು ಪಂಚಾಯಿತಿಗಳಿಗೂ ಎಲೆಕ್ಷನ್ ಆಗಿಲ್ಲ. ಅತ್ತ 5,950 ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಚುನಾವಣೆ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಇತ್ತ GB ಸೇರಿದಂತೆ ಮೈಸೂರು, ಮಂಗಳೂರು, ತುಮಕೂರು ಹಾಗೂ ಶಿವಮೊಗ್ಗ ಮಹಾನಗರ ಪಾಲಿಕೆಗಳ ಚುನಾವಣೆಗಳು ಕೂಡ ಬಾಕಿ ಉಳಿದಿವೆ. ಸರಿ, ಹಾಗಾದ್ರೆ ಈಗ ಮುಖ್ಯ ವಿಷಯಕ್ಕೆ ಬರೋಣ. ನೋಡಿ, ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಚುನಾವಣೆಗಳಂತೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಲ್ಲ. ಯಾಕೆ ಅಂದ್ರೆ ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಚುನಾವಣೆಗಳನ್ನು ನಡೆಸುವುದು ಭಾರತದ ಚುನಾವಣಾ ಆಯೋಗ. ಈ ಕೇಂದ್ರ ಚುನಾವಣಾ ಆಯೋಗ ಸಂಪೂರ್ಣ ಸ್ವಾಯತ್ತತೆಯನ್ನು ಹೊಂದಿರುತ್ತದೆ. ವಿಧಾನಸಭೆ ಅಥವಾ ಪಾರ್ಲಿಮೆಂಟ್ ಚುನಾವಣೆ ಆಯಿತು ಅಂದರೆ ಅದನ್ನು ನಡೆಸೋದು ಕೇಂದ್ರ ಚುನಾವಣಾ ಆಯೋಗ. ಕೇಂದ್ರ ಚುನಾವಣಾ ಆಯೋಗದ ನೇರ ನಿಯಂತ್ರಣದಲ್ಲಿ ಈ ವ್ಯವಸ್ಥೆ ಇರೋದರಿಂದ ಸಹಜವಾಗಿ ಈ ಒಂದು ಚುನಾವಣೆಗಳಿಗೆ ಯಾವುದೇ ಮುಂದೂಡಿಕೆ ಇಲ್ಲದಲೆ ಅಥವಾ ಅಲ್ಲಿ ಯಾವುದೇ ಸಮಸ್ಯೆಗಳಿಲ್ಲದಲೆ ನೇರವಾಗಿ ನಡೆದು ಬಿಡುತ್ತೆ. ಇದು ನೇರವಾಗಿ ನಡೀಲಿಕ್ಕೆ ಇನ್ನೊಂದು ಕಾರಣ ಏನು ಅಂದರೆ ಪಾರ್ಲಿಮೆಂಟಲ್ಲಿ ಚುನಾವಣೆ ನಡೆದರೆ ಒಂದು ಕೇಂದ್ರ ಸರ್ಕಾರ ಕಾನ್ಸ್ಟಿಟ್ಯೂಟ್ ಆಗಲೇಬೇಕು. ವಿಧಾನಸಭೆಗೆ ಚುನಾವಣೆ ನಡೆದರೆ ರಾಜ್ಯ ಸರ್ಕಾರಗಳು ಕಾನ್ಸ್ಟಿಟ್ಯೂಟ್ ಆಗಲೇಬೇಕು. ಸಂವಿಧಾನದ ಪ್ರಕಾರ ಸರ್ಕಾರಗಳೇ ಅಸ್ತಿತ್ವಕ್ಕೆ ಬರುವಂತಹ ಮುಖ್ಯ ಚುನಾವಣೆಗಳು, ಅತ್ಯಂತ ಮುಖ್ಯ ಚುನಾವಣೆಗಳಾಗಿರೋದ್ರಿಂದ ಮತ್ತು ಡೆಮಾಕ್ರಸಿಯ, ಪ್ರಜಾಸತ್ತೆಯ ಮೂಲ ಸ್ವರೂಪವೇ ಈ ಚುನಾವಣೆಗಳು ಆಗಿರೋದ್ರಿಂದ ಇವು ವಿಳಂಬದಿಂದಲೇ ನಡೆದು. ಆದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸುವುದು ರಾಜ್ಯ ಚುನಾವಣಾ ಆಯೋಗ. ಹಾಗೆ ನೋಡಿದ್ರೆ ಈ ರಾಜ್ಯ ಚುನಾವಣಾ ಆಯೋಗವು ಕೂಡ ಸ್ವಾಯತ್ತ ಸಂಸ್ಥೆಯೇ ಹೌದು. ಆದರೂ ಚುನಾವಣೆ ನಡೆಸುವಂತಹ ವಿಷಯ ಬಂದ್ರೆ ಕೆಲ ಹಿಡಿತಗಳು ರಾಜ್ಯ ಸರ್ಕಾರದ ಕೈಯಲ್ಲಿವೆ. ಇದೇ ಕಾರಣಕ್ಕೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಪದೇ ಪದೇ ಮುಂದೂಡಿಕೆ ಆಗುತ್ತಲೇ ಇರುತ್ತವೆ. ಹಾಗಾದ್ರೆ ಚುನಾವಣೆ ಮುಂದೂಡಲು ರಾಜ್ಯ ಸರ್ಕಾರ ಪದೇ ಪದೇ ಬಳಸುವಂತಹ ಆ ಹಿಡಿತ ಯಾವುದು ಅಂದ್ರೆ ವಾರ್ಡ್ ಮರುವಿಂಗಡಣೆಯ ಅಧಿಕಾರ. ವಾರ್ಡ್ ಮರುವಿಂಗಡಣೆ ಅಧಿಕಾರ ರಾಜ್ಯ ಸರ್ಕಾರದ ಕೈಯಲ್ಲಿದೆ ಎಂಬ ಆರೋಪವಿದೆ. ಹೇಗೆಂದ್ರೆ ನೋಡಿ, ರಾಜ್ಯ ಸರ್ಕಾರ ನೇಮಿಸುವಂತಹ ಆಯೋಗ ವಾರ್ಡುಗಳ ಪುನರ್ವಿಂಗಡಣೆ ಮಾಡಬೇಕು ಎಂಬ ನ್ಯಾಯಾಲಯದ ಆದೇಶವಿದೆ. ಹೀಗಾಗಿ ವಾರ್ಡುಗಳ ಮರುವಿಂಗಡಣೆ ವಿಳಂಬವೂ ಕೂಡ ಚುನಾವಣೆ ವಿಳಂಬಕ್ಕೆ ಕಾರಣವಾದ ನಿದರ್ಶನಗಳಿವೆ. ರಾಜ್ಯ ಚುನಾವಣಾ ಆಯೋಗಕ್ಕೆ ಅದರದ್ದೇ ಆದ ಇತಿಮಿತಿ ಇರುತ್ತೆ. ಒಂದು ಫಂಡ್ ವಿಚಾರದಲ್ಲಿ ಸರ್ಕಾರದ ಮೇಲೆ ಅವರು ಡಿಪೆಂಡ್ ಆಗಬೇಕಾಗಿ ಬರುತ್ತೆ. ಚುನಾವಣೆ ನಡೆಸೋದಕ್ಕೆ ಚುನಾವಣೆಯ ಸಿಬ್ಬಂದಿ ಸರ್ಕಾರ ಅವರಿಗೆ ಕೊಡಬೇಕಾಗಿ ಬರುತ್ತೆ. ಮತಪಟ್ಟಿ ವಿಚಾರದಲ್ಲೂ ಕೂಡ ಬೇಕಾದಷ್ಟು ಸಹಾಯವನ್ನು ರಾಜ್ಯ ಸರ್ಕಾರ ರಾಜ್ಯ ಚುನಾವಣಾ ಆಯೋಗಕ್ಕೆ ಮಾಡಬೇಕಾಗಿ ಬರುತ್ತೆ. ಕರ್ನಾಟಕದಲ್ಲಿ ರಿಸರ್ವೇಷನ್ನು ಮತ್ತು ಡಿಲಿಮಿಟೇಷನ್ ಕೂಡ ಸರ್ಕಾರ ಮಾಡುತ್ತೆ. ಮೊದಲು
ಮೊದಲು ಈ ಪವರು ಡಿಲಿಮಿಟೇಷನ್ನು ಮತ್ತು ರಿಸರ್ವೇಷನ್ ಮೀಸಲಾತಿಯ ಪವರು ರಾಜ್ಯ ಚುನಾವಣಾ ಆಯೋಗದ ಕೈಯಲ್ಲಿತ್ತು. ಅದಾದ ನಂತರ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದ್ದಾಗ ಅದು ರೊಟೇಷನ್ನು ಮತ್ತಿತರ ಏನೋ ಸ್ವಲ್ಪ ಸಮಸ್ಯೆ ಆಗಿ ಅವರು ಅದನ್ನು ತಗೊಂಡ್ರು. ಹೀಗಾಗಿ ಡಿಲಿಮಿಟೇಷನ್ನು ಮತ್ತು ರಿಸರ್ವೇಷನ್ನು ಅದನ್ನು ಕೂಡ ಸರ್ಕಾರ ಮಾಡಿ ಚುನಾವಣಾ ಆಯೋಗಕ್ಕೆ ಕೊಡಬೇಕಾಗಿ ಬರುತ್ತೆ. ಆದ್ದರಿಂದ ಈ ಡಿಪೆಂಡೆನ್ಸಿ ಇರೋದ್ರಿಂದ ಟೈಮಿಗೆ ಆಮೇಲೆ ಸ್ಥಳೀಯ ಸಂಸ್ಥೆಗಳು ತಾನೇ, ಇನ್ನೊಂದು ಸ್ಥಳೀಯ ಸಂಸ್ಥೆಗಳ ಬಗ್ಗೆ ನಮ್ಮ MLAsಗಳಿಗೆ MP ಗಳಿಗೆ ತಾತ್ಸಾರ. ಹೀಗೆ ವಾರ್ಡ್ಗಳ ಮರು ವಿಂಗಡಣೆ ನಂತರ ಆ ವಾರ್ಡ್ಗಳಿಗೆ ಮೀಸಲಾತಿ ನಿಗದಿ ಮಾಡುವ ಅಧಿಕಾರವೂ ಕೂಡ ರಾಜ್ಯ ಸರ್ಕಾರದ ಕೈಯಲ್ಲಿದೆ. ರಾಜ್ಯ ಸರ್ಕಾರದ ಕೈಯಲ್ಲಿ ಹಿಡಿತ, ಮೀಸಲಾತಿ ನಿಗದಿ ಅಧಿಕಾರ ರಾಜ್ಯ ಸರ್ಕಾರದ ಕೈಯಲ್ಲಿ. ಸ್ಥಳೀಯ ಸಂಸ್ಥೆಗಳ ವಾರ್ಡ್ ಪಂಚಾಯಿತಿಗಳ ಮೀಸಲಾತಿಯನ್ನು ನಿಗದಿ ಮಾಡಿ ಅಂತಿಮಗೊಳಿಸುವಂತಹ ಅಧಿಕಾರ ರಾಜ್ಯ ಸರ್ಕಾರದ ಕೈಯಲ್ಲಿದೆ. ರಾಜ್ಯ ಚುನಾವಣಾ ಆಯೋಗ ಸ್ವಾಯತ್ತವಾಗಿದ್ರೂ ಸಹ ರಾಜ್ಯ ಸರ್ಕಾರ ಮೀಸಲಾತಿ ನೀಡದೇ ಇದ್ರೆ ಚುನಾವಣೆ ನಡೆಸಲು ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ನಡೆಸಲು ಮುಂದಾದಾಗ ರಾಜ್ಯ ಸರ್ಕಾರ ನೀಡಿದ ಮೀಸಲಾತಿಯಲ್ಲೇ ಲೋಪವಾಗಿತ್ತು. ಹೀಗಾಗಿ ಘೋಷಣೆಯಾಗಿದ್ದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯೇ ಬರ್ಖಾಸ್ತೊಡಗಿತ್ತು ನೋಡಿ. ಹೀಗೆ ರಾಜ್ಯ ಸರ್ಕಾರ ವಾರ್ಡ್ಗಳ ಮರು ವಿಂಗಡಣೆ ಹಾಗೂ ಮೀಸಲಾತಿ ಪಟ್ಟಿ ಅಂತಿಮಗೊಳಿಸಿ ಕೊಟ್ಟ ನಂತರ ರಾಜ್ಯ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನ ಸಿದ್ಧಪಡಿಸುತ್ತದೆ. ಇದೆಲ್ಲ ಅಂತಿಮಗೊಂಡ ನಂತರವೇ ಚುನಾವಣಾ ದಿನಾಂಕ ಘೋಷಣೆ ಆಗೋದು. ಮುಖ್ಯವಾಗಿ ರಾಜ್ಯ ಚುನಾವಣಾ ಆಯೋಗವು ಚುನಾವಣೆ ನಡೆಸಬೇಕಾಗಿದ್ರೆ ರಾಜ್ಯ ಸರ್ಕಾರದ ಆಡಳಿತ ಯಂತ್ರದ ಸಹಕಾರ ಪಡೆಯಲೇಬೇಕು. ಈಗ SIR ನೆಪವೊಡ್ಡಿರುವಂತಹ ರಾಜ್ಯ ಸರ್ಕಾರ ಅದೇ ಆಡಳಿತ ಯಂತ್ರದ ಕಾರ್ಯದ ಒತ್ತಡದಲ್ಲಿದೆ ಎಂಬ ನೆಪವೂ ಕೂಡ ಹೇಳ್ತಾ ಇದೆ. ಇಷ್ಟೇ ಅಲ್ಲ, ಶಾಸಕರಿಗೂ ಕೂಡ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬೇಕಾಗಿಲ್ಲ. ಯಾಕಂದ್ರೆ ತಮ್ಮ ಕೈಯಲ್ಲಿರುವಂತಹ ಅಧಿಕಾರ ಹರಿದು ಹಂಚಿ ಹೋಗುತ್ತೆ ಎಂಬ ಕಾರಣಕ್ಕಾಗಿ. ಗ್ರಾಮ ಪಂಚಾಯತಿ ಇತ್ತು ಅಂದರೆ ಫಲಾನುಭವಿಗಳನ್ನ ಗ್ರಾಮ ಪಂಚಾಯತಿ ಮಾಡುತ್ತೆ. ತಾಲೂಕ್ ಪಂಚಾಯತಿ ಮೆಂಬರು ತಾಲೂಕು ಪಂಚಾಯತಿ ಅಧ್ಯಕ್ಷರು, ಜಿಲ್ಲಾ ಪಂಚಾಯತಿ ಮೆಂಬರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಿತ್ತು ಅಂತಂದರೆ ಗ್ರಾಮೀಣಾಭಿವೃದ್ಧಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸಿಂದ ಫಂಡು ಜಿಲ್ಲಾ ಪಂಚಾಯತಿಗಳಿಗೆ ಡಿಸ್ಟ್ರಿಬ್ಯೂಟ್ ಆಗಬೇಕಾಗಿ ಬರುತ್ತೆ. ಹೀಗಾಗಿ MLAಗಳು ಅಥವಾ MP ಗಳ ಅಧಿಕಾರ ಮೊಟಕಾಗುತ್ತೆ. ಫಂಡಿಂಗ್ ವಿಚಾರ ಇರ್ಬೋದು, ಮತ್ತೊಂದು ವಿಚಾರ ಇರ್ಬೋದು. ಆದರೆ ಈ ಸಂಸ್ಥೆಗಳೇ ಇಲ್ಲದೆ ಹೋದರೆ ಅಥವಾ ಸಂಸ್ಥೆಗಳಲ್ಲಿ ಜನಪ್ರತಿನಿಧಿಗಳು ಇಲ್ಲದೆ ಹೋದರೆ ಎಲ್ಲ ಅಧಿಕಾರ MLAಗಳಿದೆ, ಎಲ್ಲ ಅಧಿಕಾರ MP ಗಳಿದೆ. ಹೀಗಾಗಿ ಚುನಾವಣೆ ಯಾವಾಗಲಾದರೂ ನಡೀಲಿ ಬಿಡಿ ಎನ್ನುವಂತಹ ತಾತ್ಸಾರ ಎದ್ದು ಕಾಣುತ್ತೆ. ಹೀಗೆ ಒಂದಲ್ಲ ಒಂದು ಕಾರಣಗಳಿಂದಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮುಂದೂಡಲು ಕಾರಣವಾಗಿದೆ. ಹಾಗಿದ್ರೆ ರಾಜಧಾನಿ ಬೆಂಗಳೂರಿನ ಸ್ಥಳೀಯ ಸಂಸ್ಥೆಯ ಚುನಾವಣೆಯನ್ನ ಯಾವ ಸರ್ಕಾರ ಯಾವ ಕಾರಣಗಳಿಂದಾಗಿ ಮುಂದೂಡಿಕೆ ಮಾಡಿತ್ತು, ಆ ವಿವರ ಈ ಎಳೆ ರಾಜಕೀಯದ ಮುಂದಿನ ಎಳೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು.